ಹಲೋ ಎವ್ರಿವನ್. 29ನೇ ಪ್ರಶ್ನೆಯನ್ನ ಗಮನಿಸಿ ಮಕ್ಕಳೇ. ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ 2 ಮತ್ತು -8 ಆಗಿರುವ ವರ್ಗ ಬಹುಪದೋಕ್ತಿಯನ್ನ ಬರೆಯಿರಿ ಮತ್ತು ಆ ಬಹುಪದೋಕ್ತಿಯ ಶೂನ್ಯತೆಯನ್ನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು. ಸೊ ಇಲ್ಲಿ ಶೂನ್ಯತೆಗಳನ್ನು ನಾವು ಆಲ್ಫಾ ಮತ್ತು ಬೀಟಾದಿಂದ ಗುರುತಿಸ್ತೇವೆ. ಸೊ ಇಲ್ಲಿ ಈ ಶೂನ್ಯತೆಗಳ ಮೊತ್ತ ಏನಿದೆ 2, ಹಾಗೆ ಇವುಗಳ ಗುಣಲಬ್ಧ ಏನಿದೆ ಮಕ್ಕಳೇ -8 ಇದೆ. ಸೊ ಇಲ್ಲಿ ನಾವು ವರ್ಗ ಸಮೀಕರಣವನ್ನ ಬರಿಬೇಕು, ವರ್ಗ ಬಹುಪದೋಕ್ತಿಯನ್ನ ಬರಿಬೇಕು. ಸೊ ಹಾಗಾದ್ರೆ ಇಲ್ಲಿ ಬೇಕಾಗಿರುವ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಏನ್ ಹೇಳಿ, ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಇಂಟು ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಆಲ್ಫಾ ಇಂಟು ಬೀಟಾ. ಸೊ ಇಲ್ಲಿ ನಾವು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಇಂಟು ಶೂನ್ಯತೆಗಳ ಮೊತ್ತ ಏನಿದೆ 2 ಪ್ಲಸ್ ಶೂನ್ಯತೆಗಳ ಗುಣಲಬ್ಧ -8. ಹಾಗಾದ್ರೆ ಇಲ್ಲಿ ಬೇಕಾಗಿರುವ ವರ್ಗ ಬಹುಪದೋಕ್ತಿ ಏನಾಯ್ತು ಮಕ್ಕಳ, ಎಕ್ಸ್ ಸ್ಕ್ವೇರ್ ಮೈನಸ್ 2x -8 ಆಗಿದೆ. ಸೊ ಈಗ ನಾವು ಈ ಒಂದು ಬಹುಪದೋಕ್ತಿಯ ಶೂನ್ಯತೆಯನ್ನ ಕಂಡುಹಿಡಿಬೇಕು. ಸೊ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 2x -8 ಈಸ್ ಈಕ್ವಲ್ ಟು ಮಧ್ಯದ ಪದವನ್ನ ಒಡಿಬೇಕು. ಸೊ ಹೇಗಿರ್ಬೇಕು, ಆ ಎರಡು ಪದಗಳನ್ನ ಗುಣಿಸಿದಾಗ 8 ಬರ್ತಾ ಇರ್ಬೇಕು. ಆ ಎರಡು ಸಂಖ್ಯೆಗಳನ್ನ ಕೂಡಿ ಅಥವಾ ಕಳೆದಾಗ ನಮ್ಗೆ ಮಧ್ಯದ ಪದ ಸಿಗ್ತಾ ಇರ್ಬೇಕು ಮಕ್ಕಳೇ. ಸೊ ಹಾಗಾದ್ರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 2x, 4 2 8 ಮೈನಸ್ 4 ಪ್ಲಸ್ 2 ಏನಾಯ್ತು ಹೇಳಿ, -2 ಆಯ್ತು, -8. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 4x, x ಮೈನಸ್ 4 ಪ್ಲಸ್ 2 x ಮೈನಸ್ 4. ಸೊ x ಮೈನಸ್ 4 ಕಾಮನ್ ಆಗಿರೋದು, ಸೊ x ಪ್ಲಸ್ 2. ಸೊ ಇಲ್ಲಿ x is -4 is equal to 0 ಅಥವಾ x plus 2 is equal to 0. So x is equal to ಏನಾಗುತ್ತೆ ಹೇಳಿ, 4 ಮತ್ತು x is equal to 4 ಮತ್ತು x is equal to -2. ಹಾಗಾದ್ರೆ ಇಲ್ಲಿ ಶೂನ್ಯತೆಗಳು 4 ಮತ್ತು -2 ಆಗಿದೆ. ಥ್ಯಾಂಕ್ ಯು.